ನೀವು ಆಲೋಚನೆ ಮಾಡಿ. ಮ್ಯಾಟರ್ ಆಫ್ ಏನಿದೆ ಇವತ್ತು ನಾಳೆ ಬೆಳಿಗ್ಗೆ ತನಕ ಇನ್ನು ಎಷ್ಟು ಹೊತ್ತು ಇರೋದು, ಸ್ವಲ್ಪ ಟೈಮ್ ಇರೋದು, ಮತ್ತೆ ನಿಮ್ಗೆ ಸ್ಟಾರ್ಟ್ ಮಾಡ್ಬೋದಲ್ಲ. ಒಂದು ಅರ್ಧ ಗಂಟೆ ಏನಾಗ್ತದ್ರಲ್ಲಿ ಅದಕ್ಕೆ ಹಠಕ್ಕೆ ಬಿದ್ದು ನಮ್ಮ ಎಷ್ಟು ಇದ್ದಾಗ ಯಾಕೆ ನಾವು ರೀತಿ ಮಾಡಬೇಕು? ಪ್ರತಿಪಕ್ಷ ನಾಯಕರು ಕೇಳೋದು ಇಷ್ಟೇ, ತಾವೆಲ್ಲರೂ ಕೂಡ ನಮ್ಮ ಸಹಕಾರ ಕೊಡಿ. ನಾನು ಯಾವುದಕ್ಕೆ ಯಾವಾಗಲೂ ಹೇಳ್ತಾ ಇದ್ದೇನೆ, ಸ್ಪೀಕರ್ ಡಿಸಿಷನ್ ಇಸ್ ಫೈನಲ್, ನಾಟ್ ಬಿಕಾಸ್ ರೈಟ್ ಆರ್ ರಾಂಗ್, ಬಿಕಾಸ್ ಇಸ್ ಫೈನಲ್. ಆದ ಕಾರಣ ನೀವೆಲ್ಲ ನಮಗೆ ಒಂದು ಸಹಕಾರ ಕೊಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಸ್ಪೀಕರ್ ಏನು ನಾಳೆ ಮಾತಾಡಬೇಕು ಸ್ಥಾನಕ್ಕೆ ನಾವು ಗೌರವ ಕೊಡ್ತೀರಿ, ಪ್ರಶ್ನೆನೇ ಇಲ್ಲ. ಆದರೆ ನೀವು ಸಂವಿಧಾನದತ್ತವಾಗಿ ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಮ್ಮನ್ನು ಎರಡೂ ಕಣ್ಣು ಅಂತ ತಿಳ್ಕೊಂಡು ಮಾತಾಡಬೇಕು. ನೀವು ಎಡಗಣ್ಣು ಹೋದ್ರೂ ಒಂದು ಒಂಟಿ ಕಣ್ಣೆ ಅಂತಾರೆ, ಬಲಗಣ್ಣು ಹೋದ್ರೂ ಒಂಟಿ ಕಣ್ಣೆ ಅಂತಾರೆ. ಬಲ ಎಡ ಇಲ್ಲ ಅದಕ್ಕೆ. ನಿಮ್ಮ ಬಲ ಆ ಕಡೆ ಇರ್ಬೋದು, ಬಲಗಣ್ಣು ಆ ಕಡೆ, ಅದು ಹೋದ್ರೂ ಒಂಟಿ ಅಂತಾರೆ. ಒಂಟಿ ಸ್ಪೀಕರ್, ಒಂಟಿ ಕಣ್ಣು ಅಂತಾರೆ. ಇದು ಎಡಗಡೆ ಹೋದ್ರೂ ಒಂಟಿ ಅಂತಾರೆ. ನೀವು ಹಂಗೆ ಮಾಡ್ತಾ ಇದ್ದೀರಾ ನೀವು. ಈಗ ನಾವು ನಮ್ಮದು ನೋಡಿ ಸರ್, ಸರ್ಕಾರ ಅವರು ಒಂದು ಪೊಲಿಟಿಕಲ್ ಆಗಿ ಯೋಚನೆ ಮಾಡಿ ಭಾಳ ಹೋರಾಟಗಳಾದಮೇಲೆ ಆಚೆ ಕಡೆ ಅವರೊಂದು ಡಿಸಿಷನ್ನ ಮಾಡಿದ್ದಾರೆ. ಅವರು ಸ್ವಾಗತ ಮಾಡಬೇಕಾಯ್ತು. ನೀವು ಒಂದೇ ನಿಮಿಷ, ನಾನು ಬೈಯಲ್ಲ ಅವ್ರನ್ನೇನು. ಅವ್ರು ಎಷ್ಟು ಕ್ಲಿಯರಾಗಿ ಹೇಳ್ಬೇಕಾದ್ರೆ ನೋಡ್ರಿ, ಇಷ್ಟು ನಾವು ಕಷ್ಟ ಬಿದ್ದು ಈ ದಲಿತರಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇಷ್ಟೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ನಾವು ಒಳ್ಳೆ ಡಿಸಿಷನ್ ತಂದಿದ್ದೀರಿ, ಹಾರ್ಟ್ಫುಲ್ ಡಿಸಿಷನ್ ತಂದಿದ್ದೀರಿ, ವಿರೋಧ ಪಕ್ಷನೂ ವೆಲ್ಕಮ್ ಮಾಡ್ತತೆ ಅಂತ ನಾನು ಬಯಸಿದ್ದೀನಿ. ದಯವಿಟ್ಟು ನೀವು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ. ಇದು ಭಾಳ ಸೆನ್ಸಿಟಿವ್ ವಿಚಾರ ಅಧ್ಯಕ್ಷರೇ. ಬೇರೆ ವಿಚಾರ ಥರ ನಾವು ಚರ್ಚೆ ಮಾಡೋಕ್ಕಾಗಲ್ಲ. ಬೇರೆ ಥರ ಏನೇನೋ ಮಾತಾಡ್ತಿರಲ್ಲ. ಏನೇನೋ ಒಂದು ವರ್ಡ್ ಹೆಚ್ಚು ಕಮ್ಮಿ ಆದರೆ ಜೀವನ ಪೂರ್ತಿ ಬ್ಲ್ಯಾಕ್ ಮಾರ್ಕ್ ಆಗೋತತೆ. ಭಾಳ ಹುಷಾರಾಗಿ ಮಾತಾಡಬೇಕು. ಆ ಗಂಭೀರತೆ ಇಟ್ಕೊಂಡೇ ನಾವು ಕೇಳಿರೋದು ಇದು. ಆದರೆ ತಾವು ಸ್ಪೀಕರ್ ಆ ಕಡೆ ಯಾಕೋ ವಾಲ್ದಂಗೆ ಕಾಣಿಸುತ್ತೆ. ಡೆಮಾಕ್ರಸಿಯಲ್ಲಿ ನೋಡಿ, ಅವ್ರಿಗೆಷ್ಟು ನಮಗೂ ಅಷ್ಟೇ ಕೊಡಬೇಕಾಯ್ತು. ಖಂಡಿತ ನೀವು ಸಂವಿಧಾನ ಚ್ಯುತಿ ಆಗ್ದಂಗೆ ನಡ್ಕೊಬೇಕಾಯ್ತು. ನಿಮ್ಗೆ ಅವಕಾಶ ಇದೆ ಅಂತ ಹೇಳಿದ್ರು ಕ್ಲಾರಿಫಿಕೇಶನ್ ತಾವು ಕೊಟ್ಟಿಲ್ಲ. ತಾವು ಕೊಟ್ಟಿಲ್ಲ. ಡೆಮಾಕ್ರಸಿಗೆ ವಿರುದ್ಧ ಅಂತ ನನಗೆ ಡೆಮಾಕ್ರಸಿಗೆ ವಿರುದ್ಧ ಸರ್ಕಾರ ಏನೋ ಮುಚ್ಚಿಡ್ತಾ ಇದೆ, ಏನೋ ತಪ್ಪು ಮಾಡ್ಬಿಟ್ಟಿದ್ದೀರಿ ಅಂತ ಅನ್ಸಿದೆ. ಸರ್ಕಾರ ಎಲ್ಲೋ ಮೋಸ ಮಾಡಿದ್ದೀರಿ ಯಾವುದೋ ಸಮುದಾಯಕ್ಕೆ ಅಂತ ಅನ್ಸಿದೆ. ಅದಕ್ಕೋಸ್ಕರ ಅವರು ನಮಗೆ ಹೇಳಿಕೆಯನ್ನ ಕೊಡಕ್ಕೆ ನಾವು ಹೇಳಿಕೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದನ್ನ ಖಂಡಿಸಿ ನಾನು ಸಭಾತ್ಯಾಗ ಮಾಡ್ತಾ ಇದ್ದೇನೆ. ಮಾಡಬೇಡಿ ಇವರೇ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದವರು ಮೇಲೆ ತಮ್ಮನ್ನು ಕೇಳ್ತಾ ಇದ್ರು, ಪ್ರಶ್ನೆ ಕೇಳ್ತೀವಿ, ಕ್ಲಾರಿಫಿಕೇಷನ್ ಕೇಳ್ತೀವಿ ಅಂತೇಳಿ. ಆದರೆ ವಿರೋಧ ಪಕ್ಷದ ನಾಯಕರೇ ಹೇಳಿದ ಹಾಗೆ ತಾವು ಹೇಳಿದರು,